ಈಗ ಸಿಎಂ ಡಿಸಿಎಂ ಮಧ್ಯೆ ಸದ್ಯಕ್ಕಂತೂ ಕದನ ವಿರಾಮ ಘೋಷಣೆ ಆಗಿದೆ. ನಿಜವಾಯ್ತು ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ್ದಂತಹ ಸುದ್ದಿ. ಇದು ಮಧ್ಯಂತರ ವಿರಾಮ ಅಷ್ಟೇನೆ. ಕದನ ವಿರಾಮದ ಬಗ್ಗೆ ಸುಳಿವು ಕೊಟ್ಟಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಹೀಗಾಗತ್ತೆ, ಈ ರೀತಿ ತೀರ್ಮಾನಗಳು ಹೊರಬರುತ್ತೆ. ಇವತ್ತಿನಿಂದಲೇ ಸಿಎಂ ಡಿಸಿಎಂ ಮಧ್ಯೆ ಕದನ ವಿರಾಮ ಘೋಷಣೆ ಆಗಿದೆ. 1.5 ತಿಂಗಳು ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ ಅಂತ ಇಬ್ಬರೂ ನಾಯಕರು ಇವತ್ತು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಮ್ಮಲ್ಲಿ, ಇದನ್ನ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ ಅಂತ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಮಾತನಾಡಿರ್ತಕ್ಕಂಥದ್ದು. ಕದನ ವಿರಾಮ ಘೋಷಣೆ ಆಗಿದೆ. ಆದರೆ ಈ ಕದನ ವಿರಾಮ ಅಂತಕ್ಕಂಥದ್ದು 1.5 ತಿಂಗಳಿಗೆ ಮಾತ್ರ ಸೀಮಿತ ಅಷ್ಟೇ. ಅಲ್ಲಿ ತನಕನೂ ಹೈಕಮಾಂಡ್ ಏನೂ ತೀರ್ಮಾನ ತಗೊಳ್ಳಿಲ್ಲ ಅಂತಂದರೆ ಇದು ನೆಕ್ಸ್ಟ್ 1.5 ತಿಂಗಳಾದಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ಬೋದು. ಸೊ ಹಾಗಾಗಿ ಅಷ್ಟರ ಒಳಗೆ ತೀರ್ಮಾನ ತಗೋಬೇಕು. ಇವರು ತೀರ್ಮಾನ ಕೊಡ್ತದೆ, ಏನು ಡೈರೆಕ್ಷನ್ ಕೊಡ್ತದೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ನಾವು ಇಬ್ಬರೇ ಸೆಟಲ್ಮೆಂಟ್ ಮಾಡ್ಕೋತೀವಿ ಅಂತಂದ್ರೆ ಅದೇ ಸೆಟಲ್ಮೆಂಟು, ಇಬ್ಬರು ಒಟ್ಟಿಗೆ ಹೋಗೋದೇ ಸೆಟಲ್ಮೆಂಟು. ಹೈಕಮಾಂಡ್ ಹೇಳ್ದಾಗ ಕೇಳದೆ ಸೆಟಲ್ಮೆಂಟ್. ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿ ಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕರ್ತವ್ಯ. ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಅದು ನಮ್ಮಿಬ್ಬರ ಕರ್ತವ್ಯ. ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ 28ಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ. ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಬಿಜೆಪಿ ಇರ್ಬೋದು, JDS ಇರ್ಬೋದು, ಸುಳ್ಳು ಅಪಪ್ರಚಾರಗಳನ್ನು, ಸುಳ್ಳುಗಳನ್ನು, ಆರೋಪಗಳನ್ನು, ಸುಳ್ಳು ಅಪವಾದಗಳನ್ನು ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ, JDSನವರ ಚಾಳಿ. ಇವರಿಬ್ಬರನ್ನು ಕೂಡ ಬಹಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ. ನಾನು DCM ಇಬ್ಬರೂ ಕೂಡ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇವರನ್ನ ಅಸೆಂಬ್ಲಿನಲ್ಲಿ ಬಹಳ ಸಮರ್ಥವಾಗಿ ಎದುರಿಸ್ತೇವೆ. ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿ ಏನು ಬೇಕೋ ಅದನ್ನು ಮಾಡಿದ್ದೀವಿ ನಾವು. ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ, ಅವರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ, ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಿಜೆಪಿ ಇರ್ಬೋದು, JDS ಇರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಇಬ್ಬರು ಸಹೋದ್ಯೋಗಿಗಳು ಸುಖೇಶ್ ಮತ್ತು ರವೀಶ್ ಇಬ್ಬರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಸುಖೇಶ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಸುಖೇಶ್, ಇದನ್ನ ಯೂಟರ್ನ್ ಅನ್ಬೇಕಾ ಅಥವಾ ಇಬ್ಬರಿಗೂ ಕೂಡ ಇದು ಅನಿವಾರ್ಯತೆ ಇತ್ತು ಅನ್ಬೇಕಾ? ನಾವಿಬ್ಬರೂ ಒಗ್ಗಟ್ಟಾಗಿದ್ದೀವಿ, ಬಿಜೆಪಿ JDSನ ಸಮರ್ಥವಾಗಿ ಎದುರಿಸ್ತೀವಿ, ಈ ಮಾತು ಆರಂಭದಲ್ಲೇ ಯಾಕೆ ಬರಲಿಲ್ಲ ಹಾಗಾದ್ರೆ ಅಂತ? ಇದು ಇಬ್ಬರಿಗೂ ಒಂದು ರೀತಿಯ ಅನಿವಾರ್ಯವಾಗಿದ್ದಂತಹ ಸಭೆ ಮತ್ತು ಅನಿವಾರ್ಯವಾಗಿದ್ದಂತಹ ಬ್ರೇಕ್ಫಾಸ್ಟ್ ಮತ್ತು ಅನಿವಾರ್ಯವಾಗಿದ್ದಂಥ ಒಂದು ಪ್ರೆಸ್ ಮೀಟ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ 2.5 ವರ್ಷ ಮುಗಿತಾ ಇದ್ದಂತೆ DCM ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ತಮ್ಮ ಕ್ಲೈಮನ್ನು ಶುರು ಮಾಡ್ತಾರೆ. ಅದಕ್ಕೆ ಆ ಕ್ಲೈಮಿಗೆ ಹೈಕಮಾಂಡ್ ಆ ಕ್ಷಣಕ್ಕೆ ಎಂಟ್ರಿ ಆಗಿ ಒಂದು ಸಮಜಾಯಿಷಿ ಕೊಡಲಿಲ್ಲ ಅಥವಾ ಅದು ಹಾಗೆ ಬಿಡ್ತು ಅನ್ನೋದು ಒಂದು ಲೆಕ್ಕಾಚಾರ. ಸಹಜವಾಗಿ CM ಬಣದಿಂದಲೂ ಕೂಡ ಅದಕ್ಕೆ ಬೇಕಾದಂಥ ಒಂದು ಕೌಂಟರ್ ಬಂತು. ಹಾಗಾಗಿ ಮುಖ್ಯಮಂತ್ರಿಗಳೇ ಸ್ವತಃ ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಆಗ AICC ಅಧ್ಯಕ್ಷರು ಕರೆಸಿ ಮಾತನಾಡ್ತಾರೆ. ಅಲ್ಲಿಗೆ ಅದು ತಣ್ಣಕ್ಕಾಗಬೇಕಿತ್ತು ಹಾಗೆ ನೋಡೋಕ್ಕೋದ್ರೆ. ಆದರೆ ಕರೆಯುವಂಥ ಪ್ರಯತ್ನದ ಮಧ್ಯದಲ್ಲೂ ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು ಕೂಡ ದೆಹಲಿಗೆ ಹೋಗುವ ಕಾಯುತ್ತಿದ್ದ ಸಂದರ್ಭದಲ್ಲೂ ಕೂಡ ಇಬ್ಬರ ನಡುವೆ ಒಂದು ಪೋಸ್ಟ್ ವಾರ್ ನಡೆಯುತ್ತೆ. ಅದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಡಿ ಕೆ ಶಿವಕುಮಾರ್ ಅವರು ಹಾಕಿದ ಪೋಸ್ಟ್, ಅದಕ್ಕೆ ಅಷ್ಟೇ ಉತ್ತಮವಾದ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತೀನಿ ನಾನು ಅನ್ನುವಂಥ ಲೆಕ್ಕಾಚಾರದಲ್ಲಿ CM ಅವರು ಕೂಡ ಕೊಟ್ಟಂಥ ಒಂದು ಕೌಂಟರ್ ಪೋಸ್ಟ್ ಏನಿತ್ತು, ಇದು ಗೊತ್ತಾಯಿತು ಹೈಕಮಾಂಡ್ಗೆ. ಇದು
ಸಾಧಾರಣ ಮಟ್ಟಿಗೆ ನಿಲ್ಲುವಂಥದ್ದಲ್ಲ ಇದು. ಹಾಗಾಗಿ ಇದಕ್ಕೊಂದು ವ್ಯವಸ್ಥೆಯನ್ನು ಮಾಡಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು. ಹಾಗಾಗಿ ನಿನ್ನೆ ಬರಬೇಕಾದಂಥ ಸೂಚನೆ ನಿನ್ನೆ ರಾತ್ರಿ ಬರುತ್ತೆ. ಇಬ್ಬರು ಒಟ್ಟಿಗೆ ಕೂತು ಒಂದು ಬ್ರೇಕ್ಫಾಸ್ಟ್ ಮಾಡಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಒಂದು ಕೈ ಜೋಡಿಸಿದ್ದೇವೆ ನಾವು ಅನ್ನೋದನ್ನ ತೋರಿಸಿ ಉಳಿದು ಮತ್ತೆ ಮಾತಾಡೋಣ ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಅದನ್ನು ಮಾಡುವ ಮೂಲಕವಾಗಿ ಹೈಕಮಾಂಡ್ನ ಕೆಂಗಣ್ಣಿಂದ ತಪ್ಪಿಸ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ವಿಪಕ್ಷಗಳಿಗೆ ಆಹಾರವಾಗುವಂಥದ್ದು, ಸರ್ಕಾರ ಮತ್ತು ಪಕ್ಷದಲ್ಲಿ ಮುಜುಗರ ಉಂಟಾಗುವಂಥದ್ದು, ಆಡಳಿತದ ಮೇಲಿನ ಹಿಡಿತ ತಪ್ಪುವಂಥದ್ದು, ಇದ್ಯಾವುದಕ್ಕೂ ಅವಕಾಶ ಆಗದ ರೀತಿಯಲ್ಲಿ ಇಂಥದ್ದೊಂದು ಶೋ ಆಫ್ ಮಾಡಬೇಕಿತ್ತು. ಬಹುಶಃ ಅದನ್ನ CM ಅವರು ಅನಿವಾರ್ಯವಾಗಿ ಮಾಡಿ ಮುಗಿಸಿದಂತೆ ಕಾಣಿಸ್ತಾ ಇದೆ. ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನಿಜ, ಇದು ಅನಿವಾರ್ಯ. ಯಾಕೆಂದರೆ ಆಡಳಿತದ ಮೇಲೆ ಹಿಡಿತ ತಪ್ಪುವಂತಹ ಅಪಾಯದ ಸನ್ನಿವೇಶ ಸರ್ಕಾರದಲ್ಲಿ ನಿರ್ಮಾಣ ಆಗಿತ್ತು. ಇವ್ರುಗಳೇ ಹೀಗೆ ಕಿತ್ತಾಡ್ತಾ ಇದ್ರೆ ಇನ್ನು ಅಧಿಕಾರಿಗಳು ಇವ್ರ ಮಾತನ್ನು ಕೇಳ್ತಾರಾ? ಹಾಗಾಗಿ ಈ ನಿರ್ಧಾರ